Good morning, dear students. In the last class, we discussed about meaning of personal accident insurance and scope of personal accident insurance, inclusions in the personal accident insurance. So, in today's class, let us discuss about the remaining concepts. So, the next concept is exclusion. So, exclusion means personal accident insurance does not cover the some type of injuries or some types of perils. So first one is injuries resulting out of war. So if a person is purchasing the personal accident insurance but he get an injury out of war, on that time he will not get the any benefits from the insurance company. And self committed injuries. So if a person is committed to self injuries, on that time also he will not get any benefits. And also is suffering from any diseases. So on that time the insurance company will not claim the any amount to any medical charges to the insured person. Then next, death due to war operation. So if an insured person is death due to the war operation, so on that time also the insurance company will not claim the any insurance amount to the insured person. Then next, attempted to suicide, whether he is committed to suicide, at that time if in case he is dead, the insurance company will not claim the insurance amount or any medical expenses. The insurance company will not claim the any medical expenses to the insured person at the time of attempt to suicide. Then next, accident in armed force. So he is facing any accident in the armed force, at that time also he will not get the insurance amount from the insurance company. And the last exclusion is accident due to nuclear weapons. Due to the explosion of nuclear weapons, if an insured person is facing any accident, on that time also the insurance company is not liable to pay the insurance amount to the insured person. ಸೊ ಎಕ್ಸ್ಕ್ಲೂಷನ್ ಅಂದರೆ ಹೊರಪಡಿಕೆಗಳು ಅಂತ ಕರಿತೀವಿ. ಅಂದರೆ ನಾವು ಪರ್ಚೇಸ್ ಮಾಡುವಂಥ ಇನ್ಸೂರೆನ್ಸಲ್ಲಿ ಕೆಲವೊಂದು ಅಪಘಾತಗಳಿಗೆ ಮಾತ್ರ ನಮ್ಗೆ ಏನು ಮಾಡ್ತಾರೆ, ಈ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸಲ್ಲಿ ನಮಗೆ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ ಕೆಲವೊಂದು ಅಪಾಯಗಳನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂಥ ಅಪಾಯಗಳಲ್ಲಿ ನಮ್ಗೆ ಏನಾದ್ರು ತೊಂದರೆ ಆದರೆ ಅಂಥ ತೊಂದರೆಗೆ ಏನು ಮಾಡೋದಿಲ್ಲ, ವಿಮಾ ಕಂಪನಿ ನಮಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡೋದಿಲ್ಲ. ಸೊ ಅದು ಯಾವುದಪ್ಪ ಅಂದರೆ ಇಂಜುರಿ ರಿಸಲ್ಟಿಂಗ್ ದಿ ವಾರ್. ಯುದ್ಧ ಉಂಟಾದಂಥ ಸಂದರ್ಭದಲ್ಲಿ, ಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಇಂಜುರಿ ಆದರೆ ಅಂಥ ಇಂಜುರಿಗೆ ಏನು ಮಾಡೋದಿಲ್ಲ ಇನ್ಸೂರೆನ್ಸ್ ಕಂಪನಿ ಯಾವುದೇ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ಸೆಲ್ಫ್ ಕಮಿಟೆಡ್ ಇಂಜುರೀಸ್, ಅವನು ಸ್ವಯಂ ಅಪರಾಧದಿಂದ ಉಂಟಾದಂತಹ ಯಾವುದೇ ಇಂಜುರಿಗಳಾದರೆ, ಏನೇ ಅವನಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದ್ರೂ ಅದಕ್ಕೆ ಇನ್ಸೂರೆನ್ಸ್ ಕಂಪನಿ ಏನು ಮಾಡೋದಿಲ್ಲ, ಕ್ಲೈಮ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, ಡಿಸೀಸಸ್. ಸೊ ಯಾವುದೇ ಒಂದು ಕಾಯಿಲೆಗಳಿಂದ ನರಳುತ್ತಿದ್ದರೆ ಅಥವಾ ಕಾಯಿಲೆಯಿಂದ ಅವನು ಡೆತ್ ಆದರೆ ಆ ಡಿಸೀಸಿಂದ, ಅಂಥ ಸಂದರ್ಭದಲ್ಲಿ ಏನು ಮಾಡೋದಿಲ್ಲ ಇನ್ಸೂರೆನ್ಸ್ ಕಂಪನಿ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, ಡೆತ್ ಡ್ಯೂ ಟು ವಾರ್ ಆಪರೇಷನ್. ಯುದ್ಧೋಪಕರಣಗಳನ್ನು ಆ ಯುದ್ಧದಲ್ಲಿ ಉಪಯೋಗಿಸುವಂತಹ ಯುದ್ಧಗಳಲ್ಲಿ ಉಪಯೋಗಿಸುವ ಯಂತ್ರಗಳನ್ನು ಪ್ರಯೋಗ ಮಾಡಬೇಕಾದ್ರೆ, ಡೆತ್ ಡ್ಯೂ ಟು ವಾರ್ ಆಪರೇಷನ್ಸ್, ವಾರಲ್ಲಿರುವಂತಹ ಯುದ್ಧಗಳಲ್ಲಿ ಬಳಸುವಂತಹ ವೆಪನ್ಸ್ನ ಯೂಸ್ ಮಾಡಬೇಕಾದ್ರೆ, ಪರೀಕ್ಷೆ ಮಾಡಬೇಕಾದ್ರೆ ಏನಾದರೂ ಡೆತ್ ಆದರೆ ಅಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಕಂಪನಿ ಅಮೌಂಟ್ನ ಅವ್ರಿಗೆ ಕ್ಲೈಮ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್,
ಅಟೆಂಪ್ಟ್ ಟು ಸೂಸೈಡ್. ಸೊ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರು ಇನ್ಶೂರೆನ್ಸ್ ಕಂಪನಿ ಯಾವುದೇ ರೀತಿ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ವೆದರ್ ಡೆತ್ ಆದರೂ ಕ್ಲೈಮ್ ಮಾಡೋದಿಲ್ಲ ಅಥವಾ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ನು ಕ್ಲೈಮ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, ಆಕ್ಸಿಡೆಂಟ್ ಇನ್ ಆರ್ಮ್ಡ್ ಫೋರ್ಸ್ ಅಂದರೆ ಸೇನಾದಳಗಳಿಗೆ ಉಂಟಾದ ಅಪಾಯದಿಂದ, ಈಗ ಸೇನೆಯಿಂದ ಏನಾದರೂ ಒಂದು ಅಪಾಯ ಉಂಟಾದರೆ ಅಂಥ ಅಪಾಯಕ್ಕೆ ಏನು ಮಾಡೋದಿಲ್ಲ ಇನ್ಶೂರೆನ್ಸ್ ಕಂಪನಿ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ದೆನ್ ಆಕ್ಸಿಡೆಂಟ್ ಡ್ಯೂ ಟು ನ್ಯೂಕ್ಲಿಯರ್ ವೆಪನ್ಸ್. ಈ ನ್ಯೂಕ್ಲಿಯರ್ ವೆಪನ್ಸ್ನ ಎಕ್ಸ್ಪ್ಲೋಷನ್ ಮಾಡಬೇಕಂದ್ರೆ ಅಂದರೆ ಅದೇನಾದ್ರು ಬ್ಲಾಸ್ಟ್ ಆದಾಗ ಅದಕ್ಕೆ ಇನ್ಶೂರ್ಡ್ ಪರ್ಸನ್ಗೆ ಏನಾದರೂ ಇಂಜೂರ್ಡ್ ಆದರೆ ಅಥವಾ ಡೆತ್ ಆದರೆ ಇನ್ಶೂರೆನ್ಸ್ ಕಂಪನಿ ಏನು ಮಾಡೋದಿಲ್ಲ, ನಮ್ಗೆ ಯಾವುದೇ ರೀತಿಯಾದಂತಹ ಇನ್ಶೂರೆನ್ಸ್ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ಸೊ ದೀಸ್ ಆರ್ ಆಲ್ ದಿ ಎಕ್ಸ್ಕ್ಲೂಷನ್ಸ್ under the personal accident insurance. For these injuries, the insurance company will not claim the any insurance amount to the insured person. Then next, advantages of personal accident insurance. So the most important advantages of personal accident insurance are, the first one is it provides family securities. So if a insured person is purchasing the insurance from the insurance company, after that he may met with any accident, that accident is leads to death. On that time he will be the pillar to the home, he will be the head of the home. At that time his family was suffer from more losses. This family is suffering for, is facing more problems. On that time the insurance company will secure the insured person family. ಅಂದರೆ ಅವರ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೊಡುತ್ತೆ. ಯಾವ ರೀತಿ ಅಂದರೆ ಕುಟುಂಬಕ್ಕೆ ಇವರೇ ಆಧಾರ ಸ್ತಂಭ ಆದಾಗ ಇವರೇನಾದ್ರು ಡೆತ್ ಆದರೆ ಅಂಥ ಸಂದರ್ಭದಲ್ಲಿ ಕುಟುಂಬದವರು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿರುತ್ತೆ, ತುಂಬ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇನ್ಸೂರೆನ್ಸ್ ಕಂಪನಿಯವರು ಅವರ ಫ್ಯಾಮಿಲಿಗೆ ಸೆಕ್ಯೂರಿಟಿಯನ್ನು ಒದಗಿಸ್ತಾರೆ. ಯಾವ ರೀತಿ ಅವರ ಡೆತ್ ಆದರೆ ಅಮೌಂಟ್ನ ಫ್ಯಾಮಿಲಿಗೆ ಕ್ಲೈಮ್ ಮಾಡಿಕೊಡುತ್ತೆ. ದೆನ್ ನೆಕ್ಸ್ಟ್, ನೋ ಡಿಮ್ಯಾಂಡ್ ಫಾರ್ ಮೆಡಿಕಲ್ ಟೆಸ್ಟ್ ಆ್ಯಂಡ್ ಡಾಕ್ಯುಮೆಂಟೇಷನ್. ಇಟ್ ಮೀನ್ಸ್ ಇಫ್ ಪರ್ಸನ್ is met with an accident, at that time he has to shift to hospital. This hospital is not, it will be not demand any money from the insured person for the medical test, or it will not demand any documentation to provide the treatment to the insured person. ಅಂದರೆ ಈ ರೀತಿ ಇನ್ಶೂರೆನ್ಸ್ ಮಾಡಿದರೆ ಯಾವುದೋ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ನ ಫೇಸ್ ಮಾಡಿದಾಗ, ಆಕ್ಸಿಡೆಂಟ್ ಆದಾಗ ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲೇಬೇಕು. ಮಾಡಿದಾಗ ಹಾಸ್ಪಿಟಲ್ ಏನು ಮಾಡೋಂಗಿಲ್ಲ, ಅವನ ಹತ್ರ ಮನಿಯನ್ನು ಡಿಮ್ಯಾಂಡ್ ಮಾಡೋಂಗಿಲ್ಲ ಟೆಸ್ಟ್ ಮಾಡೋದಕ್ಕೆ, ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ನ ಕೇಳೋ ಆಗಿಲ್ಲ. ಅವನ ಹತ್ರ ಒಂದು ಇನ್ಶೂರೆನ್ಸ್ ಇದೆ ಅಂದಮೇಲೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ದೆನ್ ನೆಕ್ಸ್ಟ್, ವೈಡರ್ ಕವರೇಜ್ ಅಟ್ ಲೋ ಪ್ರೀಮಿಯಮ್. ಸೊ ದಿಸ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, it collect the low premium amount from the insured person, but its scope will be the in a wider range, because this insurance is providing more benefits to the insured person, like whether he is disabled for a permanent, or he is disabled for the temporary, or he leads to any death. For that also this insurance company will claim the amount to the insured person, and also this insurance company will claim the amount like transportation cost of the relatives to visit the hospitals. If an insured person is met with an accident, is admitted to hospital, at that time his relatives has to visit the hospital. On that time insurance company will provide the transportation cost. Like that, this personal accident insurance is widely cover the and providing the benefits to the insured person. Then next, easy claims settlements. So the insured person, he can easily get the settlements from the ಇನ್ಸೂರೆನ್ಸ್ ಕಂಪನಿ. ಅಂದರೆ ಫಸ್ಟು ವೈಡರ್ ಕವರೇಜ್ ಆಗಿರುತ್ತೆ. ಈಗ ನಾವೊಂದು ಇನ್ಸೂರೆನ್ಸ್ನ ಪರ್ಚೇಸ್ ಮಾಡಿದಾಗ, ಯಾವುದನ್ನು ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ನ, ಅದು ಎಷ್ಟು ನಮಗೆ ಬೆನಿಫಿಟ್ಸ್ ಕೊಡುತ್ತಪ್ಪ ಅಂದರೆ, ಆಲ್ರೆಡಿ ಲಾಸ್ಟ್ ಕ್ಲಾಸೆಲ್ಲ ಹೇಳಿದ್ದೀನಿ ಅದನ್ನು. ಸೊ ಯಾವ ರೀತಿ, ನಾನು ಪರ್ಮನೆಂಟ್ ಡಿಸೇಬಲ್ಡ್ ಆದರೂ ನನಗೆ ಅಮೌಂಟ್ ಕೊಡುತ್ತೆ, ಟೆಂಪ್ರರಿ ಡಿಸೇಬಲ್ಡ್ ಆದರೂ ಅಮೌಂಟ್ ಕೊಡುತ್ತೆ, ಡೆತ್ ಆದರೆ ಅಮೌಂಟ್ ಕೊಡುತ್ತೆ. ದೆನ್ ನೆಕ್ಸ್ಟ್,
ಇಫ್ ಇನ್ ಕೇಸ್ ನಾವೇನಾದರೂ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿದರೆ ನಮ್ಮ ರಿಲೇಟಿವ್ಸ್ ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡಬೇಕು. ನಮ್ಮ ರಿಲೇಟಿವ್ಸ್ ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡೋದಕ್ಕೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡುತ್ತೆ. ಸೊ ದೆನ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಕ್ಸ್ಪೆನ್ಸಸ್ ಕೊಡುತ್ತೆ. ಅಥವಾ ಡೆತ್ ಆದ ಸಂಸ್ಕಾರ ಮಾಡಬೇಕಾದ್ರೆ ಏನು ಎಕ್ಸ್ಪೆನ್ಸಸ್ ಆಗುತ್ತೋ ಆ ಎಲ್ಲ ಎಕ್ಸ್ಪೆನ್ಸಸ್ನ ಏನು ಮಾಡುತ್ತೆ, ಇನ್ಸೂರೆನ್ಸ್ ಕಂಪನಿನೇ ಕ್ಲೈಮ್ ಮಾಡುತ್ತೆ. ಈ ರೀತಿ ಅದ್ರ ಕವರೇಜ್ ಏನಿದೆ, ಯಾವುದಕ್ಕೆ ಅಮೌಂಟ್ನ ಕ್ಲೈಮ್ ಮಾಡ್ತಾರೋ ಅದು ತುಂಬ ವೈಡರ್ ರೇಂಜಲ್ಲಿದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಈಸಿಯಾಗಿ ಕ್ಲೈಮ್ ಮಾಡ್ಕೊಳ್ಬೋದು, ಸೆಟಲ್ ಮಾಡ್ಕೊಳ್ಬೋದು. ಇನ್ಸೂರೆನ್ಸ್ ಅಮೌಂಟ್ನ ಇಲ್ಲಿಂದ ಇನ್ಸೂರೆನ್ಸ್ ಕಂಪನಿಯಿಂದ ಏನು ಮಾಡ್ಬೋದು ನಾವು, ನಾನು ಇನ್ಸೂರೆನ್ಸ್ನ ಪರ್ಚೇಸ್ ಮಾಡಿದ್ದೀನಿ, ನನಗೆ ಆಕ್ಸಿಡೆಂಟ್ ಆಗುತ್ತೆ, ಇಟ್ ಲೀಡ್ಸ್ ಟು ಸಮ್ ಡೆತ್ ಆರ್ ಇಟ್ ಲೀಡ್ಸ್ ಟು ಸಮ್ ಪರ್ಮನೆಂಟ್ ಡಿಸೇಬಲ್ಡ್ ಅಂಥ ಸಂದರ್ಭದಲ್ಲಿ ಒಬ್ಬ ಇನ್ಶೂರ್ಡ್ ಪರ್ಸನ್ ಏನು ಮಾಡ್ತಾನೆ, ಅಮೌಂಟ್ನ ಕ್ಲೈಮ್ ಮಾಡ್ಕೊಳ್ಬೇಕಾಗಿರುತ್ತೆ. ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಹೌ? he has to submit some documents. By submitting the documents, he can easily claim the amounts from the ಇನ್ಶೂರೆನ್ಸ್ ಕಂಪನಿ. ಕೆಲವೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ ತಕ್ಷಣ ನಮ್ಗೆ ಏನಾಗ್ತದೆ ಮಾಡ್ತಾರಪ್ಪ ಅಂದರೆ ಇನ್ಶೂರೆನ್ಸ್ ಕಂಪನಿಯವರು ಅಮೌಂಟ್ನ ಕ್ಲೈಮ್ ಮಾಡ್ತಾರೆ. ದೆನ್ ನೆಕ್ಸ್ಟ್, ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ ಫ್ಯಾಮಿಲಿ. ಸೊ ದ ಇನ್ಶೂರ್ಡ್ ಪರ್ಸನ್ ಕ್ಯಾನ್ ಬಿ ಪರ್ಚೇಸ್ ದಿ ಪಾಲಿಸಿ to secure his family. So if a person met with an accident, at that time he may be permanent disabled or temporarily disabled, or it leads to death. At that time his family has to face so many problems. So by purchasing this policy, the insured person family will be secured. The insurance company will be claim the amount to the insured person's family. ಅಂದರೆ ಈಗ ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಕ್ಸಿಡೆಂಟ್ನ ಫೇಸ್ ಮಾಡಿದಾಗ ಅವನು ಪರ್ಮನೆಂಟ್ ಆಗೋ ಅಥವಾ ಟೆಂಪ್ರವರಿ ಆಗೋ ಡಿಸೇಬಲ್ಡ್ ಆಗ್ತಾನೆ. ಸಮ್ಟೈಮ್ಸ್ ಈ ಲೀಡ್ಸ್ ಟು ಅದೇನಾಗುತ್ತೆ, ಡೆತ್ವರೆಗೂ ಲೀಡ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಕುಟುಂಬ ಏನಿರುತ್ತೆ, ಅವನ ಕುಟುಂಬ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿರುತ್ತೆ. ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾದ್ರೆ ಅವ್ರನ್ನ ಸೆಕ್ಯೂರ್ಡ್ ಮಾಡೋ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ, ಈ ಒಂದು ಪಾಲಿಸಿಯನ್ನು ಪರ್ಚೇಸ್ಡ್ ಮಾಡಿಕೊಡ್ತಾನೆ. ಪರ್ಚೇಸ್ ಮಾಡಿಕೊಂಡಾಗ ಅವನೇನಾದ್ರು ಡೆತ್ ಆದರೆ ಇನ್ಸೂರೆನ್ಸ್ ಕಂಪನಿ ಏನು ಮಾಡುತ್ತೆ, ಅಮೌಂಟ್ನ ಡೈರೆಕ್ಟಾಗಿ ಅವನ ಫ್ಯಾಮಿಲಿಗೆ ಕ್ಲೈಮ್ ಮಾಡಿಕೊಡುತ್ತೆ. ಓಕೆ, ದೆನ್ ನೆಕ್ಸ್ಟ್ ಈಸ್ ಸಮ್ ಅಡಿಷನಲ್ ಬೆನಿಫಿಟ್ಸ್ ವಿಲ್ ಪ್ರೊವೈಡೆಡ್ ಅಂಡರ್ ದಿಸ್ personal accident insurance. So the first one is reimbursement of medical expenses. So the insurance company will be reimbursement of medical expenses. If a insured person is met with an accident, at that time he is admitted to hospital, the insurance company sometimes it delayed to pay the amount to the hospital. At that time the insured person will be settled amount to the hospital. After that the insurance company will settle amount to the insured person. That medical expenses is settled by the insurance company to the insured person. ಅಂದರೆ ಈಗ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆದಾಗ ಅವನು ಏನು ಮಾಡ್ತಾನೆ, ಹಾಸ್ಪಿಟಲೈಸ್ಡ್ ಆಗ್ತಾನೆ. ಹಾಸ್ಪಿಟಲೈಸ್ಡ್ ಆದಾಗ ಇನ್ಸೂರೆನ್ಸ್ ಕಂಪನಿ ಏನು ಮಾಡಬೇಕು, ಅಮೌಂಟ್ ಅವ್ರಿಗೆ ಕ್ಲೈಮ್ ಮಾಡಿಕೊಡ್ಬೇಕಾಗಿರುತ್ತೆ. ಕ್ಲೈಮ್ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಆದಾಗ ಏನು ಮಾಡ್ತಾನೆ, ಇವನೇ ಸ್ವತಃ ಹಣವನ್ನು ಕ್ಲೈಮ್ ಮಾಡಿ ಪೇ ಮಾಡ್ತಾನೆ. ಯಾರು ಇನ್ಶೂರ್ಡ್ ಪರ್ಸನು ಅವನೇ ಹಣವನ್ನು ಸೆಟಲ್ಡ್ ಮಾಡ್ತಾನೆ. ಸೆಟಲ್ಡ್ ಮಾಡಾದ ನಂತರ ಏನು ಮಾಡುತ್ತೆ ಇನ್ಸೂರೆನ್ಸ್ ಕಂಪನಿ, ಆ ಮೆಡಿಕಲ್ ಎಕ್ಸ್ಪೆನ್ಸಸ್ನ ಇನ್ಶೂರ್ಡ್ ಪರ್ಸನ್ಗೆ ಕ್ಲೈಮ್ ಮಾಡಿಕೊಡುತ್ತೆ. ಓಕೆ, ಈ ರೀತಿ ಒಂದು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡುತ್ತೆ ಅದರಲ್ಲಿ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸಲ್ಲಿ. ದೆನ್ ನೆಕ್ಸ್ಟ್, ರಿನ್ಯೂವಲ್ ಇಯರ್ ಆಫ್ಟರ್ ಇಯರ್. ಸೊ ದಿಸ್ ಇನ್ಸೂರೆನ್ಸ್ ವಿಲ್ ಬಿ ರಿನ್ಯೂವಲ್ ಇಯರ್ ಆಫ್ಟರ್ ಇಯರ್. ವರ್ಷಕ್ಕೊಂದು ಸರಿ ಏನು ಮಾಡೋಕ್ಕೆ ಇದನ್ನು ರಿನ್ಯೂವಲ್ ಮಾಡ್ತಾ ಹೋಗ್ತಾ ಇರಬೇಕು, ಯಾವುದನ್ನು, ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ನ. ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ ದಿ ambulance services. So to transit the injured person from the accident place to hospital, the ambulance expenses will be settled by the insurance company. ಆ್ಯಂಬುಲೆನ್ಸ್ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ರೀತಿ, ಈಗ ಆಕ್ಸಿಡೆಂಟ್ ಆಗಿರುವಂಥ ವ್ಯಕ್ತಿಯನ್ನು ಒಂದು ಆಕ್ಸಿಡೆಂಟ್ ಆಗಿರೋ ಸ್ಥಳದಿಂದ ಆಸ್ಪತ್ರೆಗೆ ಟ್ರಾನ್ಸಿಸ್ಟ್ ಮಾಡಬೇಕು ಅವನ್ನ ಶಿಫ್ಟ್ ಮಾಡಬೇಕಾದ್ರೆ ಏನು ಎಕ್ಸ್ಪೆನ್ಸಸ್ ಆಗುತ್ತೋ ಆಂಬ್ಯುಲೆನ್ಸ್ ಎಕ್ಸ್ಪೆನ್ಸಸ್ ಅದನ್ನು ಅವರು ಪೇ ಮಾಡ್ತಾರೆ. ಯಾರು, ಇನ್ಸೂರೆನ್ಸ್ ಕಂಪನಿಯವರು.
The next, accident emergency medical expenses. So it will also pay the emergency medical expenses to the insured person. ಸೊ ಎಮರ್ಜೆನ್ಸಿ ಏನಾದ್ರು ಮೆಡಿಕಲ್ ಎಕ್ಸ್ಪೆನ್ಸಸ್ ಇದ್ದರೆ ಅಂಥ ಎಕ್ಸ್ಪೆನ್ಸಸ್ ಏನು ಮಾಡುತ್ತೆ ಇನ್ಸೂರೆನ್ಸ್ ಕಂಪನಿ ಕ್ಲೈಮ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಈಸ್ ಚಿಲ್ಡ್ರನ್ ಎಜುಕೇಷನ್ ಫೆಸಿಲಿಟೀಸ್. ಸೊ ಇಫ್ ಎ ಇನ್ಶೂರ್ಡ್ ಪರ್ಸನ್ is met with an accident, it leads to death. At that time, his children can get the benefits from the insurance company by getting the education facility, education benefits. The insurance company will claim the amount to the insured person children's education purpose. Okay, so these are the main advantages. ಅಂದರೆ ಇಲ್ಲಿ ಇನ್ಶೂರ್ಡ್ ಪರ್ಸನ್ ಮಕ್ಕಳು ಏನಿರ್ತಾರೆ, ಅವನು ಏನಾದ್ರು ಆಕ್ಸಿಡೆಂಟ್ ಆದಾಗ ಡೆತ್ ಆದರೆ ಅವನ ಮಕ್ಕಳಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ. ಆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಏನು ಮಾಡುತ್ತೆ ಇನ್ಸೂರೆನ್ಸ್ ಕಂಪನಿ ಇನ್ಶೂರ್ಡ್ ಪರ್ಸನ್ ಮಕ್ಕಳಿಗೆ ಎಜುಕೇಷನ್ಗೆ ಅಮೌಂಟ್ನ ಕ್ಲೈಮ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದಿ ಮೇನ್ ಅಡ್ವಾಂಟೇಜಸ್ ಆಫ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್. ದೆನ್ ದ ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಶನ್ಸ್ ಆಫ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್. So there are two types of personal accident insurance. First one is individual personal accident insurance. Second one is group accident insurance. So let us discuss about one by one. The first one is individual personal accident insurance. So this policy is suitable for self-employed or salaried and business class people. So this individual personal accident insurance policy is suitable for the self-employed person or salaried person or business class people. Okay, and no covers available including the confinement allowances and ambulance charges. So in this policy it will not covers the confinement allowances and ambulance charges. ಈ ಇಂಡಿವಿಜುವಲ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸು ಈ ಬಿಸ್ನೆಸ್ ಕ್ಲಾಸ್ ಪೀಪಲ್ಗೆ ಆಗೋದಿಲ್ಲ. ಬಿಸ್ನೆಸ್ ಕ್ಲಾಸ್ ಪೀಪಲ್ಸ್ಗೆ, ಸ್ಯಾಲ್ರಿಡ್ ಪರ್ಸನ್ಸ್ಗೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ಇದು ಏನು ಕವರ್ ಮಾಡ್ಕೊಳ್ಳೋದಿಲ್ಲಪ್ಪ ಅಂದರೆ ಆ್ಯಂಬುಲೆನ್ಸ್ ಚಾರ್ಜಸನ್ನು ಕವರ್ ಮಾಡ್ಕೊಳ್ಳೋದಿಲ್ಲ. ಅಥವಾ ನಿಮ್ಮನ್ನ ಏನಾದ್ರು ಬಂಧನ ಮಾಡ್ಕೊಂಡಿದ್ರೆ, ಇಟ್ ಮೀನ್ಸ್ ನೀವೇನಾದರೂ ಅರೆಸ್ಟ್ ಆಗಿದ್ದರೆ ಅಂಥ ಎಕ್ಸ್ಪೆನ್ಸಸ್ ಏನಾದ್ರು ಆಗಬೇಕು ಅಂದರೆ ಅಂಥ ಎಕ್ಸ್ಪೆನ್ಸಸ್ನ ಇನ್ಸೂರೆನ್ಸ್ ಕಂಪನಿ ಏನು ಮಾಡೋದಿಲ್ಲ, ಕ್ಲೈಮ್ ಮಾಡೋದಿಲ್ಲ. ಜೊತೆಗೆ ಇಲ್ಲಿ ಆ್ಯಂಬುಲೆನ್ಸ್ ಸರ್ವಿಸಸ್ಗೆ ಯಾವುದೇ ಅಮೌಂಟ್ನ ಕ್ಲೈಮ್ ಮಾಡೋದಿಲ್ಲ. ಸೊ ಪರ್ಮನೆಂಟ್ ಟೋಟಲ್ ಡಿಸೇಬಿಲಿಟಿ ಬೆನಿಫಿಟ್ಸ್ ಕಮ್ ವಿತ್ ಅಂಡರ್ ದಿಸ್ ಇನ್ಸೂರೆನ್ಸ್. ಇಟ್ ವಿಲ್ ಕ್ಲೈಮ್ ದಿ ಪರ್ಮನೆಂಟ್ ಡಿಸೇಬಿಲಿಟಿ ಬೆನಿಫಿಟ್ಸ್ ಲೈಕ್ ಎಜುಕೇಷನ್ ಬೆನಿಫಿಟ್ಸ್ ಆ್ಯಂಡ್ ಅಡಾಪ್ಷನ್ ಅಲೋಯನ್ಸಸ್ ಅಟ್ ನೋ ಅಡಿಷನಲ್ ಕಾಸ್ಟ್. So if a person is become the permanent disabled, at that time it will claim some educational benefits or any adoptions allowances. ಅಂದರೆ ಇದರಲ್ಲಿ ಏನು ಕ್ಲೈಮ್ ಮಾಡ್ತಾರಪ್ಪ ಅಂದರೆ, ನಾನೇನಾದರೂ ಇನ್ಸೂರೆನ್ಸ್ ಪರ್ಚೇಸ್ ಮಾಡೋದಂಥ ವ್ಯಕ್ತಿ ಏನಾದ್ರು ಪರ್ಮನೆಂಟ್ ಡಿಸೇಬಲ್ಡ್ ಆದರೆ ಅವನಿಗೆ ಕೆಲವೊಂದು ಬೆನಿಫಿಟ್ಸ್ ಕೊಡ್ತಾರೆ. ಯಾವುದು ಎಜುಕೇಷನಲ್ ಬೆನಿಫಿಟ್ಸ್ ಕೊಡ್ತಾರೆ. ಯಾರನ್ನಾದ್ರು ಅಡಾಪ್ಟ್ ಮಾಡ್ಕೊಳ್ಬೇಕು, ಅದಕ್ಕೆ ಏನಾದ್ರು ಅಲೋಯನ್ಸಸ್ ಇದ್ದರೆ ಅಂಥ ಅಲೋಯನ್ಸಸ್ನ ಏನು ಮಾಡ್ತಾರೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ದಿಸ್ ಪಾಲಿಸಿ ಕವರ್ಸ್ ಲಾಸ್ ಆಫ್ ಲೈಫ್ ಡ್ಯೂ ಟು ಆಕ್ಸಿಡೆಂಟ್, disability due to accident and income loss due to accident. This policy is covers to loss of life. If a person is met with an accident, he lost his life, at that time it will claim the amount to the insured person, or he become disabled and also is facing any income losses due to accident. Due to accident is facing any income losses, on that time this insurance company will claim the amount to the insured person. ಈ ಪಾಲಿಸಿ ಏನೇನು ಕವರ್ ಮಾಡ್ಕೊಳ್ತಪ್ಪ ಅಂದರೆ, ನಮ್ಮ ಲೈಫ್ ಏನಾದರೂ ಲಾಸ್ ಆದರೆ, ಈ ಆಕ್ಸಿಡೆಂಟ್ನ ಪರ್ಚೇಸ್ ಮಾಡಿದ್ಮೇಲೆ ಆಕ್ಸಿಡೆಂಟಿಂದ ನಮ್ಮ ಲೈಫ್ ಲಾಸ್ ಆದರೆ ಆ ಲಾಸ್ ಆಗಿರೋದಕ್ಕೂ ಏನು ಮಾಡ್ತಾರೆ, ಅಮೌಂಟ್ನ ಕ್ಲೈಮ್ ಮಾಡ್ತಾರೆ. ನಾವು ಡಿಸೇಬಲ್ಡ್ ಆದ್ರೂ ಅಮೌಂಟ್ನ ಕ್ಲೈಮ್ ಮಾಡ್ತಾರೆ. ಯಾವುದರಿಂದ ಓನ್ಲಿ ಆಕ್ಸಿಡೆಂಟ್ಸ್ ಇದ್ದರೆ, ಡಿಸೇಬಲ್ಡ್ ಆದರೆ ಮಾತ್ರ ಅಮೌಂಟ್ನ ಕ್ಲೈಮ್ ಮಾಡ್ತಾರೆ. ಇನ್ಕಮ್ ಲಾಸ್ ಆದರೆ, ನಾನು ದುಡಿಯೋವಂಥ ವ್ಯಕ್ತಿ ಆಗಿರ್ತೀನಿ, ಆಕ್ಸಿಡೆಂಟ್ ಫೇಸ್ ಮಾಡಿದಾಗ ಡಿಸೇಬಲ್ಡ್ ಆದರೂ ಆಗ್ಬೋದು, ಡೆತ್ ಆದರೂ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿರುತ್ತೆ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿರುತ್ತೆ. ಆವಾಗ ಇನ್ಶೂರ್ಡ್ ಪರ್ಸನ್ ಫ್ಯಾಮಿಲಿ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು, ಅವನ ಇನ್ಕಮಲ್ಲಿ ಅವನಿಗೆ ತುಂಬ ಲಾಸ್ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ, ಇನ್ಸೂರೆನ್ಸ್ ಕಂಪನಿಯವರು ಅಮೌಂಟ್ನ ಕ್ಲೈಮ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಇಂಡಿವಿಜುವಲ್ ಪರ್ಸನಲ್ ಆಕ್ಸಿಡೆಂಟ್
insurance. Then the next type of personal accident insurance is group accident insurance. So group accident insurance extend insurance covers to a group of people. So this group accident insurance is extend the insurance covers to the group of people. It will extend its benefits to the group of people. ಅಂದರೆ ಈ ಒಂದು ಪಾಲಿಸಿ ಏನು ಮಾಡುತ್ತಪ್ಪ ಅಂದರೆ ತನ್ನ ಕಾರ್ಯವನ್ನು ತುಂಬ ಎಕ್ಸ್ಟೆಂಡ್ ಮಾಡುತ್ತೆ. ಯಾವ ರೀತಿ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ಸ್ಗೆ ಏನಾದ್ರು ತೊಂದರೆ ಆದರೆ ಅಂಥವ್ರಿಗೆ ಅಮೌಂಟ್ನ ಕ್ಲೈಮ್ ಮಾಡೋದಕ್ಕೆ ಏನು ಮಾಡುತ್ತೆ, ತನ್ನ ಕಾರ್ಯವನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಹೌ ದಿಸ್ ಪಾಲಿಸಿ ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಎ ಕಂಪನಿ, ಫ್ಯಾಕ್ಟ್ರಿ ಆರ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಟು ಪ್ರೊವೈಡ್ ಇನ್ಸೂರೆನ್ಸ್ coverage to their employees. These types of policies can be purchased by the companies or factory or partnership firm to provide insurance coverage to their family. So the employees are considered as a family in a company. So these types of policy, it will be helps in the companies or partnership firms or any factories, because in the company or factory or any partnership firm there will be a group of workers working in the companies. So unfortunately they are facing any problems, any accident, it will losses to the company has to claim the amount to the employees. On behalf of the employer, this group accident insurance company will claim the amount to the employees. ಅಂದರೆ ಕಂಪನಿ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಒಂದು ಪಾಲಿಸಿನ ಪರ್ಚೇಸ್ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ ಎಂಪ್ಲಾಯೀಸ್ನ ಏನೋ ಒಂದು ಆಕ್ಸಿಡೆಂಟ್ನ ಫೇಸ್ ಆದಾಗ ಕಂಪ್ನಿ ಏನು ಮಾಡಬೇಕಾಗಿರುತ್ತೆ, ಅಮೌಂಟ್ನ ಕ್ಲೈಮ್ ಮಾಡಬೇಕಾಗಿರುತ್ತೆ. ಅದು ಕಂಪ್ನಿಗೆ ಲಾಸ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಇನ್ಸೂರೆನ್ಸ್ ಕಂಪನಿ, ಈ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸಿಂದ ಅಮೌಂಟ್ನ ಎಂಪ್ಲಾಯೀಸ್ಗೆ ಕ್ಲೈಮ್ ಮಾಡುತ್ತೆ. ಯಾರ ಪರವಾಗಿ? ಆನ್ ಬಿಹಾಫ್ ಆಫ್ ಎಂಪ್ಲಾಯರ್. Beside this, association of a person can purchase this policy to extend cover to its person. ಸೊ ಆಬ್ವಿಯಸ್ಲಿ ಆಲ್ರೆಡಿ ಹೇಳ್ದಂಗೆ ಕಂಪನಿ ಅಸೋಸಿಯೇಷನ್ ಏನು ಮಾಡುತ್ತೆ, ಇದನ್ನು ಪರ್ಚೇಸ್ ಮಾಡಿಕೊಳ್ಳುತ್ತೆ. ಅಂಡರ್ ದಿಸ್ ಪಾಲಿಸಿ ಪ್ರೀಮಿಯಮ್ ಸ್ಟಾರ್ಟ್ ಆಸ್ ಲೋ ಆಸ್ ₹100. No bonus is awarded under this policy. So under this policy, the company or the factory or the firm can we purchase this policy and they has to pay the premium. The premium is start at lower price from ₹100. There is no bonus is provided or award under this policy. ಈ ಪಾಲಿಸಿಯಲ್ಲಿ ಯಾವುದೇ ರೀತಿ ಬೋನಸ್ ಕೊಡೋದಿಲ್ಲ, ಯಾವುದೇ ರೀತಿ ಅವಾರ್ಡ್ ಕೊಡೋದಿಲ್ಲ. ಬಟ್ ಆದರೆ ಇದರಲ್ಲಿ ನಮ್ಗೆ ಏನಪ್ಪ ಅಂದರೆ ಲೋ ಕಾಸ್ಟಲ್ಲಿ ಪ್ರೀಮಿಯಮ್ನ ಸ್ಟಾರ್ಟ್ ಮಾಡ್ಬೋದು. ನಾವು ಪ್ರೀಮಿಯಮ್ನ ಪೇ ಮಾಡಬೇಕು ಅಂದರೆ ಒಂದು ತುಂಬ ದೊಡ್ಡ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಬಟ್ ಆದರೆ ಈ ಒಂದು ಪಾಲಿಸಿಯಲ್ಲಿ, ಯಾವುದರಲ್ಲಿ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ತುಂಬ ಕಡಿಮೆ ಹಣದಲ್ಲಿ ನಾವು ಏನು ಮಾಡ್ತೀವಿ, ಪ್ರೀಮಿಯಮ್ನ ಪೇ ಮಾಡ್ಬೋದು. ಎಷ್ಟು ರೂಪಾಯಿಂದ? ₹100 ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಯಾವುದು ಪ್ರೀಮಿಯಮ್ ಅಮೌಂಟ್. ಸೊ ದಿಸ್ ಇಸ್ ಅಬೌಟ್ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸ್. So dear students, if you have any doubts, just clarify with me. I am ready to clarify your all doubts. Okay. So dear students, thank you everyone.